ಬಿಎಂಟಿಸಿ ಬಸ್ನಿಂದ ಯುವತಿ ಜಸ್ಟ್ ಮಿಸ್. ಯುವತಿ ಮೇಲೆಯೇ ಬಸ್ ನುಗ್ಗಿಸೋದಕ್ಕೆ ಪ್ರಯತ್ನ ಪಡಲಾಗಿದೆ. ಬೆಂಗಳೂರಿನ ಸಿಗ್ನಲ್ನಲ್ಲಿ ಬೆಚ್ಚಿ ಬೀಳಿಸುವಂತ ದೃಶ್ಯ. ಬಿಎಂಟಿಸಿ ಬಸ್ನಿಂದ ಯುವತಿ ಜಸ್ಟ್ ಮಿಸ್ ಆಗಿದ್ದಾಳೆ. ಯುವತಿಯ ಮೇಲೇನೆ ಬಸ್ ನುಗ್ಗಿಸೋದಕ್ಕೆ ಪ್ರಯತ್ನ ಪಡಲಾಗಿದೆ. ಬೆಂಗಳೂರಿನ ಸಿಗ್ನಲ್ನಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆ. ಯುವತಿ ಮೇಲೆ ಬಸ್ ಹತ್ತಿಸೋದಕ್ಕೆ ಡ್ರೈವರ್ ಮುಂದಾಗಿದ್ದಾನಂತೆ ನೋಡಿ. ಬಸ್ ಚಾಲಕ ಮತ್ತು ಯುವತಿಯ ನಡುವೆ ಗಲಾಟೆ ನಡೆದಿದೆ. ಬಸ್ ಚಾಲಕನ ಪ್ರಶ್ನೆ ಮಾಡಲು ಬಸ್ ಅಡ್ಡಗಟ್ಟಿದ್ದಂತ ಯುವತಿ. ಆದರೆ ಯುವತಿಯನ್ನ ಲೆಕ್ಕಿಸದೆ ಬಸ್ ನುಗ್ಗಿಸಿದ್ದಾನೆ ಡ್ರೈವರ್. ಬಿಎಂಟಿಸಿ ಚಾಲಕನ ಕೃತ್ಯದಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಎಲ್ಲಿ ಬೆಂಗಳೂರಲ್ಲಿ ಎಲ್ಲಾಗಿರುವಂಥ ಘಟನೆ ಇದು, ಜೊತೆಗೆ ಏನಾಗಿತ್ತು, ಅಂಥದ್ದೇನು ಬಂದಿತ್ತು ಆ ಡ್ರೈವರ್ಗೆ? ಎಸ್ ರಾಮ್, ಇದು ಬೆಂಗಳೂರಿನ ಬಸವನಗುಡಿಯಲ್ಲಿ ಆಗಿರುವಂತಹ ಘಟನೆ ಅಂತ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಏನು ಬಸ್ ಚಾಲಕ ಮತ್ತೆ ಯುವತಿಯ ನಡುವೆ ಮಾತಿಗೆ ಮಾತು ಬೆಳೆದಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ. ಇದರ ಜೊತೆಗೆ ಒಂದಿಷ್ಟು ಚಾಲಕರಾಗಿರ್ಬೋದು ಮತ್ತೆ ವಾಹನ ಸವಾರರು ಕೂಡ ಪೇಷನ್ಸ್ ಅನ್ನ ಕಳೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ಕಿರಿಕ್ ಆಗ್ತಾ ಇದೆ. ಆದ್ರೆ ಈ ಒಂದು ಘಟನೆ ಎಲ್ಲೋ ಒಂದು ಕಡೆಗೆ ಬಿಎಂಟಿಸಿ ಚಾಲಕರು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಮತ್ತೆ ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತಿದೆ. ಏನೋ ಬಸವನಗುಡಿಯಲ್ಲಿ ಏನೋ ಬೈಕಿಗೆ ಬಸ್ ಟಚ್ ಆಯ್ತು ಅನ್ನುವಂತಹ ಕಾರಣಕ್ಕೆ ಯುವತಿ ಮತ್ತೆ ಚಾಲಕನ ನಡುವೆ ಒಂದಿಷ್ಟು ಮಾತಿಗೆ ಮಾತು ಬೆಳೆದು ಜಗಳ ಆಗತ್ತೆ. ಅದಾದ ಬಳಿಕ ಚಾಲಕ ಸಿಗ್ನಲ್ ನಿಂದ ಬಸ್ ಅನ್ನ ಮೂವ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯುವತಿ ಬಸ್ಗೆ ಅಡ್ಡ ನಿಲ್ತಾಳೆ. ಅಂತ ಸಂದರ್ಭದಲ್ಲಿ ಚಾಲಕ ಲೆಕ್ಕಿಸದೆ ಆ ಯುವತಿಯ ಮೇಲೆ ಬಸ್ ಹತ್ತಿಸುವಂತಹ ಪ್ರಯತ್ನವನ್ನ ಮಾಡಿರುವುದು. ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ಯುವತಿಯ ಪ್ರಾಣ ಪಕ್ಷಿಯ ಹಾರಿ ಹೋಗ್ತಾ ಇತ್ತು. ಆ ಒಂದು ಜಾಗದಲ್ಲಿ ಇದ್ದಂತಹ ಪ್ರಯಾಣಿಕರು ಮತ್ತೆ ಇತರ ವಾಹನ ಸವಾರರೇನಿರ್ತಾರೆ ಅವರು ಕೂಡ ಈ ಒಂದು ಚಾಲಕನ ಈ ಒಂದು ಕೃತ್ಯಕ್ಕೆ ಬೆಚ್ಚಿ ಬಿದ್ದಿರುವಂತದ್ದು. ಸದ್ಯ ಈಗ ಈ ಚಾಲಕನ ಮೇಲೆ ಬಿಎಂಟಿಸಿ ಡಿಪೋದಲ್ಲಿ ದೂರು ದಾಖಲಾಗಿದೆ. ಆತನನ್ನ ಅಮಾನತು ಮಾಡುವಂತಹ ಪ್ರಕ್ರಿಯೆಯಲ್ಲಿ ಕೂಡ ಬಿಎಂಟಿಸಿ ಆಡಳಿತ ಮಂಡಳಿ ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಜೀವವನ್ನ ತೆಗಿಲಿಕ್ಕೂ ಕೂಡ ಬಿಎಂಟಿಸಿ ಚಾಲಕರು ಲೆಕ್ಕಿಸ್ತಾ ಇಲ್ವಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಡ್ ಬರ್ತಾ ಇದೆ. ನಾವು ಈ ಹಿಂದೆ ಕೂಡ ಗಮನಿಸಿದ್ದೀವಿ, ಚಾಲಕರ ನಿರ್ಲಕ್ಷ್ಯದಿಂದ ಅದೆಷ್ಟೋ ಪ್ರಾಣ ಪಕ್ಷಿಗಳು ಹಾರಿ ಹೋಗಿದೆ. ಆದ್ರೆ ಇಲ್ಲಿ ಬೇಕು ಅಂತಾನೆ ಬಸ್ ಅನ್ನ ಹತ್ತಿಸುವಂತ ಪ್ರಯತ್ನವನ್ನ ಮಾಡಿದಾನೆ. ಆತನ ಕೋಪ ಏನಿದ್ರು ಮಾತಿಗೆ ಬೆಳಿಬಹುದಿತ್ತು. ಆದ್ರೆ ಬಸ್ ಅನ್ನ ಯುವತಿಯ ಮೇಲೆ ಹತ್ತಿಸುವಂತ ಪ್ರಯತ್ನ ಮಾಡಿರುವಂತದ್ದು ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಮತ್ತೆ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಬಿಎಂಟಿಸಿ ಏನು ಚಾಲಕರನ್ನ ನೇಮಕ ಮಾಡುವಾಗ ಇವರು ಚಾಲಕರನ್ನ ನೇಮಕ ಮಾಡ್ತಾ ಇಲ್ಲ, ಗೂಂಡಗಳನ್ನ ನೇಮಕ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಸಾರ್ವಜನಿಕ ವಲಯದಲ್ಲಿ. ರಾಮ್, ಓಕೆ ಚರಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.